ಮೌನ ಮತ್ತೆ ಧ್ಯಾನ ಒಂದೇನಾ? ಅದರ ಶಬ್ದ ತಾಂಡಿ ಹೋಗ್ಬೇಕು ನೀನು. ಟೂ ಟೀಚರ್ಸ್ ಕೆನಾಟ್ ಬಿ ಇನ್ ಒನ್ ರೂಮ್ ಅಂತೇಳಿ. ಹೌದು, ಕರೆಕ್ಟ್. ಒಂದೊಂದು ರೂಪಕ್ಕೆ ಒಂದೊಂದು ಸ್ವಭಾವ ಐತೆ. ಇದು ಕುಂಕೆ ಹೆಂಗ್ ಬಂತು, ಶೂನ್ಯ ಯಾರು ಕಂಡಿಡಿದ್ರು, ಇದಕ್ಕೂ ತತ್ವ ಐತೆ, ಇದಕ್ಕೂ ತತ್ವ ಐತೆ. ಅರ್ಥ ಆಗ್ತಿದೆ. ಮೌನ ಅಂದ್ರೆ ಏನು? ಮೌನದ ಜೊತೆ ಏಕಾಂಗವಾಗಿ ಏಕಮತ್ಯಮೈಪೋಲಿ. ಹೇಳಪ್ಪ ಶಿವ, ವಿಷಯಕ್ಕೆ ಬಂದ್ಬಿಡು ಕರೆಕ್ಟಾಗಿ. ವಿಷಯ ಮೌನ ಮತ್ತೆ ಧ್ಯಾನ ಒಂದೇನಾ? ಮೌನದಲ್ಲಿ ಧ್ಯಾನ ಮಾಡಬೇಕಾ? ಇಲ್ಲಿದ್ರೆ ಧ್ಯಾನ ಮಾಡಬೇಕಾದ್ರೆ ಮೌನವಾಗಿರ್ಬೇಕಾ? ನೀನೇ ಹೇಳ್ಬಿಡೋದಕ್ಕೆ ಪ್ರಶ್ನೆ ಕೇಳಿಬಿಟ್ಟು ಅಲ್ಲ ಉತ್ತರ. ನಾನೇನು ಹೇಳಿ, ನನಗೆ ಎಷ್ಟೋ ಒಬ್ಬೊಬ್ರು ಒಂದೊಂದು ಹೇಳ್ತಾರ. ಮೌನದಲ್ಲಿ ಕುತ್ಕೋ, ಮೆಲ್ಲಕ ಧ್ಯಾನ ಶುರು ಮಾಡು ಅಂತ. ಅಂದರೆ ಇಲ್ಲಿ ಧ್ಯಾನ ಅಂದರೆ ಏನು ಅರ್ಥ ಆಯಿತು ಅಂದರೆ, ಆಮೇಲೆ ಮೌನವಾಗಿದ್ದರೆ ಧ್ಯಾನಕ್ಕೆ ಏನು ಲಾಭ ಬರ್ತದೆ ಅಂತ ಅವೆರಡು ಅರ್ಥ ಆಗಿದ್ರೆ ಅಂತ. ಅವೆರಡು ಪದಗಳು ಅರ್ಥ ಆಯ್ತು ಅಂದರೆ, ಧ್ಯಾನ ಅಂದರೆ ಏನು, ಮೌನ ಅಂದರೆ ಏನು, ಅವೆರಡು ಅರ್ಥ ಆಯ್ತು ಅಂದರೆ ಅದಕ್ಕೆ ಎರಡು ತಾಳ್ಮೆಲ್ಲ ನಿನಗೆ ಅರ್ಥ ಆಗ್ತದೆ. ಇವಾಗ ಅರ್ಥ ಆಯ್ತಲ್ಲ? ಸೊ ಧ್ಯಾನ ಅಂದರೆ ಏನು? ಫಸ್ಟು ಧ್ಯಾನ ಅಂದರೆ ಏನು? ಇವಾಗ ಯಾವೊಬ್ಬನು ಧ್ಯಾನ ಮಾಡ್ತಿದ್ದಾನೆ ಅಂದರೆ, ಧ್ಯಾನ ಅಂದ್ಕೂಲ ಏನು ಮಾಡ್ತೀವಿ ನಾವು? ಕಣ್ಣು ಮುಚ್ಚಿಬಿಡ್ತೀವಿ. ಹೌದು, ಕಣ್ಣು ಮುಚ್ಕೊಳೋದು, ಇಲ್ಲಿದ್ರೆ ಒಂದು ಕೂತ್ಕೊಂಡು ಕಾಲು ಪದ್ಮಾಸನಲ್ಲಿ ಕಾಲು ಮುಖ ಏನೋ ಒಂದು ಎಲ್ಲೋ ಒಂದು ಸ್ಥಳದಲ್ಲಿ ಕೂತ್ಕೊಂಡ್ಬಿಟ್ಟು ಅದನ್ನು ನಾವು ಮೌನವಾಗಿರ್ತಾನೆ, ನಾವು ಕಣ್ಣು ಮುಚ್ಚಿರ್ತಾನೆ, ಅದನ್ನು ನಾವು ಧ್ಯಾನ ಅಂತ ಹೇಳ್ತೀವಿ ನಾವು. ಅಂತ ಇವಾಗ ನಾನು ಅದು ಅಲ್ಲ ಅಂದರೆ ಇವಾಗ ಅದು ಧ್ಯಾನನೂ ಅಲ್ಲ ಅನ್ಬೋದು ನೀನು. ಇವಾಗ ನಾನು ಒಂದು ಕೆಲಸ ಮಾಡ್ತಾ ಇದ್ದೀನಿ, ಅದನ್ನು ನಾನು ಭಾರಿ ಶ್ರದ್ಧೆಯಿಂದ ಧ್ಯಾನದಿಂದ ಮಾಡ್ತೀನಿ, ಅದು ಕೂಡ ಧ್ಯಾನ ತಾನೆ? ನಿನ್ನ ಇಷ್ಟ, ಏನೋ ಅನ್ಕೋಬೋದು. ಹಾಂ, ನೀನು ಏನೋ ಅನ್ಕೋಬೋದು. ಅಂದರೆ ಇದನ್ನು ನೀನು ನೀರಾದರೂ ಅನ್ಬೋದು, ಇದನ್ನು ನೀನು ಕಾಫಿ ಆದರೂ ಅನ್ಬೋದು, ನೀರಿನ ಕಾಫಿ ಆದರೂ ಅನ್ಬೋದು, ಕಾಫಿ ಸಕ್ಕರೆ ಏನಾದರೂ ಅನ್ಬೋದು, ಇದು ಕಪ್ಪಾದರೂ ಅನ್ಬೋದು. ಹೌದು, ನಿನಗೆ ಇಷ್ಟ ಬಂದಿದ್ದು ನೀನು ಅನ್ಕೋಬೋದು. ಹೌದು ಹೌದು, ನೀನು ಏನಾದರೂ ಐಡೆಂಟಿಫೈ ಮಾಡಿದೆ. ಹೌದು. ಇವಾಗ ನಾವು ಇದು ನಾನು ಕಾಫಿ ಅಂತೀನಿ, ಇದು ನೀನು ನೀರು ಅಂತ ಅಂತೀಯ. ಹೌದು, ಹಿಂಗೆ ಮಾತಾಡ್ಕೊಂತ ಹೋದ್ರೆ ನಾವು ಹೋಗ್ತಾನೆ ಇರ್ತೀವಿ ಇದಕ್ಕೆ ಅಂತ. ಅದಕ್ಕೆ ಸೊ ನಾವೇನು ಮಾಡ್ತೀವಿ ಅಂದರೆ, ಒಂದು ವ್ಯವಹಾರಕ್ಕೆ ನಾನು ಯಶು ನೀರು ಕೊಡು ಅಂದರೆ ನೀನು ಕಪ್ಪಲ್ಲಿ ನೀರು ಕೊಡ್ತೀಯ, ಕಾಫಿ ಕೊಡು ಅಂದರೆ ಕಾಫಿ ಮಾಡಿಕೊಂಡು ನೀರು ಮಿಕ್ಸ್ ಮಾಡಿಕೊಂಡು ತೊಗೊಂಬರ್ತೀಯ. ಹೌದು. ಇವಾಗ ನಿನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದು ನೀರು ಅಂತ ಅಂತೀಯ, ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕಾಫಿ ಅಂತ ಇರ್ತೀನ. ಇವಾಗ ನಾನು ಹೋಗಿ ಕಾಫಿ ಮಾಡ್ಕೊಂಬ ಅಂದರೆ ನೀನು ನೀರು ತೊಗೊಂಬರ್ತೀಯ. ಅವಾಗ ಏನಾಗ್ತದೆ? ಕಾಂಟ್ರಡಿಕ್ಷನ್ ಆಗ್ತದೆ. ಅರ್ಥ ಆಯ್ತಲ್ಲ? ಸೊ ಇವಾಗ ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಾವು ಈ ಒಂದು ಐಡೆಂಟಿಫಿಕೇಶನ್ ಅಂತ ಇಟ್ಕೊತೀವಿ. ಇದು ಅರ್ಥ ಆಯ್ತಲ್ಲ? ಸೊ ನಾವಿಬ್ಬರು ಕಲಿತು ಇದನ್ನ ನಾವು ಗಿಡ ಅಂತಿದ್ದೀವಿ. ಹೌದು, ಗಿಡ ಅಂತಿದ್ದೀವಿ. ಇಲ್ಲ ನಾನು ಇದನ್ನು ಬೇರೆ ಅಂತೀನಿ ಅಂದರೆ, ನೀನು ಇಲ್ಲ ನಾನು ಗಿಡ ಅನ್ನಲ್ಲ, ಇಸ್ಕೊಂಬೈ ಟ್ರೀ ಅಂತೀನಿ ನಾನು ಅಂತೀನಿ. ನಾನು ಕನ್ನಡ ಮಾತಾಡ್ತಿರ್ತೀನಿ, ಕನ್ನಡದಲ್ಲಿ ನಾನು ಇದನ್ನು ಟ್ರೀ ಅಂತ ಹೇಳ್ತೀನಿ ಅಂತ. ಅವಾಗ ನೀನು ಮಿಕ್ಸ್ ಮಾಡ್ಬೋದು ಎರಡು ಲ್ಯಾಂಗ್ವೇಜು. ನಿನ್ನ ಚಾಯ್ಸ್ ಅದು, ನಿನ್ನ ಚಾಯ್ಸ್. ಅವಾಗ ನಿನ್ನ ಮಕ್ಕಳಿಗೆ, ನಿನ್ನ ಕಮ್ಯುನಿಟಿಗೆ, ನಿನ್ನ ಫ್ಯಾಮಿಲಿಗೆ ಎಲ್ಲರಿಗೆ ಇದು ಗಿಡ ಅಲ್ಲ, ಇದು ಟ್ರೀ ಅಂತ ನೀನು ಅವ್ರಿಗೆ ಹೇಳ್ಕೊಡ್ತಾ. ನೀನು ಅವ್ರಿಗೆ ಈ ಥರ ಜ್ಞಾನ ಕೊಡ್ತಾ ಬೆಳೆಸ್ಕೋಬೋದು. ಸೊ ಯು ಹ್ಯಾವ್ ಎ ಚಾಯ್ಸ್ ಟು ಚೂಸ್ ವಾಟ್ ಯು ವಾಂಟ್ ಟು ಸೇ, ವಾಟ್ ಯು ಡೋಂಟ್ ವಾಂಟ್ ಟು ಸೇ, ಬಟ್ ವಾಟ್ ಆ್ಯಕ್ಚುಲಿ ಇಟ್ ಈಸ್ ಅನ್ನೋದನ್ನು ಇವಾಗ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀನು ಒಂದು ಮನುಷ್ಯ ಕಣ್ಣು ಮುಚ್ಕೊಂಡು ಕೂತು ಹಿಂಗೆ ಕಣ್ಣು ಮುಚ್ಕೊಂಡು ಒಂದು ಏನೋ ಒಂದು ಮಾಡ್ತಿರ್ತಾನಲ್ಲ, ಅದಕ್ಕೆ ನಾವು ಕಾಮನ್ ಆಗಿ ಧ್ಯಾನ ಮಾಡ್ತಿದ್ದಾನೆ ಅಂತ ಅಂತೀವಿ. ನೀನು ಇಲ್ಲಾನು ಅನ್ಬೋದು. ಅವ್ನು ಧ್ಯಾನ ಮಾಡ್ತಿಲ್ಲ, ಅವನು ಏನೋ ಒಂದು ಹುಡುಗಿ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ, ಇಲ್ಲ ಅವನು ಒಂದು ಚಿತ್ರ ನೋಡಿದ್ದಾನೆ, ನೀನು ರಾತ್ರಿ ನೋಡಿ ಚಿತ್ರದ ಮತ್ತೆ ಯೋಚನೆ. ನೀನು ಏನಾದರೂ ಅನ್ಕೋಬೋದು. ಸೊ ಯು ಕ್ಯಾನ್ ಟೆಲ್ ಎನಿಥಿಂಗ್ ವಾಟ್ ಯು ವಾಂಟ್, ಜಸ್ಟ್ ಲೈಕ್ ಅದನ್ನು ನೀನು ಟ್ರೀ ಆದರೂ ಅನ್ಬೋದು, ಪ್ಲಾಂಟ್ ಆದರೂ ಅನ್ಬೋದು, ನೀನೇನಾದರೂ ಅನ್ಬೋದು, ನಿನ್ನಿಷ್ಟ ಅದು. ಸೊ ಇವಾಗ ನಾವು ಕಾಮನ್ ಆಗಿ ಧ್ಯಾನ ಅನ್ನೋ ಪದಕ್ಕೆ ಅರ್ಥ ನಾವು ಹುಡುಕ್ತಿದ್ದೀವಿ. ಮೌನ ಅನ್ನೋದ ಪದಕ್ಕೆ ಅರ್ಥ ಆಗ್ತಿದೆ. ಮೌನ ಅಂದರೆ ಏನು? ಶಬ್ದ ಇಲ್ಲದೆ ಇರೋದನ್ನ ಮೌನ ಅಂತೀವಿ, ಅದೇ ನಿಶಬ್ದ. ಆದರೆ ಶಬ್ದ ಎಲ್ಲ ಕಡೆ ಇದೆ ಅಲ್ಲ, ಅದು ನಮಗೆ ಕೇಳಿಸೋದಿಲ್ಲ. ಹೌದು. ಮತ್ತೆ ಇವಾಗ ಅದನ್ನ ಮೌನ ಅಂತ ಹೆಂಗಂತೀಯ?
ನೀನೇ ಅದನ್ನೇ ಮತ್ತೆ ಇವಾಗ ಒಂದು ಓಕೆ, ಇವಾಗ ಒಂದು ಶಬ್ದ ಅನ್ಕೊಂಡ್ಬಿಡೋಣ. ಸಪೋಸ್ ಇದೇ ಒಂದು ಶಬ್ದ, ಇವಾಗ ಇದನ್ನೇ ಒಂದು ಶಬ್ದ ಅನ್ಕೊಂಡ್ಬಿಡೋಣ, ಓಕೆನಾ? ಇದಕ್ಕೆ ಒಂದು ಶಬ್ದ ಆಯ್ತಲ್ಲ, ಹೌದು. ಇದಕ್ಕಿಂತ ಮುಂಚೆ ಏನಿತ್ತು? ಈ ಶಬ್ದಕ್ಕಿಂತ ಮುಂಚೆ ಮುಂಚೆ ಏನಿತ್ತು? ಏನು ಇದ್ದಿದ್ದ? ಈ ಶಬ್ದ ಆದ್ಮೇಲೆ ಏನು ಬಂತು? ನಿಶ್ಶಬ್ದವಾಗೇ ಇದೆ. ಇದಕ್ಕಿಂತ ಮುಂಚೆ ನಿಶ್ಶಬ್ದವಾಗೇ ಇದೆ. ಸೊ ಇವಾಗ ನಿಶಬ್ದ, ಶಬ್ದ, ನಿಶಬ್ದ. ಮೌನವಾಗಿತ್ತು, ಸೈಲೆನ್ಸ್ ಆಗಿತ್ತು. ಈ ಪಾತ್ರದಲ್ಲಿ ಸೈಲೆನ್ಸ್ ಆಗಿತ್ತು. ನಾನು ಸೌಂಡ್ ಕ್ರಿಯೇಟ್ ಮಾಡಿದೆ. ಸೌಂಡ್ ಆದ್ಮೇಲೆ ಏನಾಯ್ತು? ಮತ್ತೆ ಸೈಲೆನ್ಸ್ ಆಯ್ತು. ಇವಾಗ ನಿಶಬ್ದ ಎಲ್ಲಿದೆ? ಮೌನ ಎಲ್ಲಿದೆ? ನಿಶಬ್ದ ಎಲ್ಲಿದೆ? ಶಬ್ದದ ಆ ಕಡೆ, ಶಬ್ದದ ಈ ಕಡೆ, ಮಧ್ಯದಲ್ಲಿ ಶಬ್ದ ಇದೆ. ನಿಶಬ್ದ ಎಲ್ಲಿದೆ ಅಂದ್ರೆ ಅದರ ಶಬ್ದ ತಾಂಡಿ ಹೋಗ್ಬೇಕು ನೀನು. ನಿಶಬ್ದ ನೋಡ್ಬೇಕಂದ್ರೆ ಶಬ್ದನ ತಾಂಡಿ ಹೋಗ್ಬೇಕು. ಆ ಕಡೆನ ಈ ಕಡೆನ ನೀನಿಷ್ಟ. ಅದು ಹಿಂದೆ ಆದ್ರೂ ಹೋಗು, ಈ ಶಬ್ದದ ಹಿಂದೆ ಆದ್ರೂ ಹೋಗು, ಮುಂದೆ ಆದ್ರೂ ಹೋಗು. ಅವಾಗ ನಿನಗೆ ನಿಶಬ್ದ ಸಿಗ್ತದೆ. ಯಾವ ನಿಶಬ್ದ? ಇದರ ನಿಶಬ್ದ. ಇವಾಗ ನಮ್ಗೆ ಮೌನ ಎಲ್ಲೆ ಅಂತ ಅರ್ಥ ಆಯ್ತು. ನೀನು ಮೌನವಾಗಿದ್ರೇನೆ ಈ ಶಬ್ದ ಕೇಳಬಲ್ಲೆ. ಹೌದು. ನೀನು ಮೌನವಾಗಿಲ್ಲದೆ ಇದ್ರೇನೆ ಈ ಶಬ್ದ ಕೇಳಬಲ್ಲೆ. ಟೂ ಟಿವಿಸ್ ನಾವು ಇಟ್ಕೊಂಡ್ಬಿಟ್ಟು ಇಬ್ಬರು ಜನ ಮಾತಾಡ್ತಿದ್ರೆ ಇಬ್ಬರನ್ನ ಕೇಳಕ್ಕಾಗೋದಿಲ್ಲ. ಹೌದು. ಲೈಕ್ ನಾವು ಇದು ಹೇಳ್ತಾ ಇರ್ತೀವಿ ಅವಾಗವಾಗ, 2 ಟೀಚರ್ಸ್ ಕೆನಾಟ್ ಬಿ ಇನ್ 1 ರೂಮ್ ಅಂತೇಳಿ. ಹೌದು, ಕರೆಕ್ಟ್. ಅದೇ ಥರ ಪರ್ಫೆಕ್ಟ್ ಹೇಳಿದೆ. ಸೊ ಇವಾಗ ಅವರಿಬ್ಬರಲ್ಲಿ ಒಬ್ಬನ ನಿಶಬ್ದವಾಗಿ ಆದ್ರೇ ಅವನು ಮಾತಾಡ್ತಿರೋದ್ರಲ್ಲಿ ಪೂರ್ಣವಾಗಿ ಅವನಿಗೆ ತಲುಪುತ್ತೆ. ಇವಾಗ ನಾನು ಮಾತಾಡ್ತಿದ್ದೀನಿ, ನೀನು ನಿಶಬ್ದವಾಗಿದೆ. ಈ ನನ್ನ ಭಾಷೆ, ಈ ನನ್ನ ಸಂಭಾಷಣೆ ಪೂರ್ಣ ಆಗಬೇಕಂದ್ರೆ ನೀನು ಮೌನವಾಗಿರಬೇಕು. ನೀನು ಮಾತಾಡೋ, ನಾನು ಮಾತಾಡೋದಂದ್ರೆ ಸಂಘರ್ಷಣ ಆಗ್ತದೆ. ಸೊ ಇದು ಮೌನ. ಇಲ್ಲಿ ಮೌನ ಅರ್ಥ ಆಯ್ತು. ಮೌನಕ್ಕೆ, ಶಬ್ದಕ್ಕೆ ನಮ್ಗೆ ಅರ್ಥ ಆಯ್ತು. ಧ್ಯಾನ. ಇವಾಗ ಧ್ಯಾನ ಏನು? ಇವಾಗ ಧ್ಯಾನ ಅನ್ನೋದು ಭಾಳಷ್ಟು ಜನ ಅಂದರೆ, ಹೌದು, ಏನು ಹೇಳ್ಬೋದು ಧ್ಯಾನ? ಇವಾಗ ಟೀಚರ್ಗಳು ಇಲ್ಲಿಗೆ ಬಾ, ನಾನು ನಿನಗೆ ಮೆಡಿಟೇಷನ್ ಹೇಳ್ಕೊಡ್ತೀನಿ, ಈ ಥರ ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂಥೇಳಿ ಏನೇನೋ ಹೇಳಿ ನಾವು, ಈವನ್ ನಾನು ಅದರಲ್ಲಿ ಒಬ್ಬನು. ಯಾಕಂದರೆ ಒಪ್ಕೊಳ್ಳೇಬೇಕು. ಯಾಕಂದರೆ ಇಷ್ಟು ವರ್ಷ ಹೇಳ್ಕೊಡ್ತಾ ಇದ್ದೀವಿ. ಅದು ತಿಳಿಲಾರ್ದಂಗೆ ನಾವು ತಪ್ಪು ಮಾಡ್ತಿದ್ದೀವಿ. ಅಂದರೆ ಸರಿಯಾಗಿ ಯಾರು ಅಂದರೆ ನಾವು ಬುಕ್ಸಿಂದ ನಾವು ಹಂಗೆ ಕಲ್ತ್ಕೊಂಡು, ಟೀಚರ್ಸಿಂದ ನಾವು ಹಂಗೆ ಕಲ್ತ್ಕೊಂಡು ಬಂದಿದ್ದೀವಿ, ನಾವು ಹಂಗೆ ಹೇಳ್ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಧ್ಯಾನ ಅಂದರೆ ಏನು? ಇವಾಗ ಒಬ್ಬನು ಕಣ್ಮುಚ್ಕೊಂಡು ಒಂದು ಕೋಣದಲ್ಲಿ ಕೂತ್ಕೊಂಡ್ಬಿಟ್ಟು ಕಣ್ಮುಚ್ಕೊಂಡು ಏನೋ ಯೋಚನೆ ಮಾಡ್ತಿರ್ತಾನೆ. ಅವನೇನು ನೋಡ್ತಾ ಇಲ್ಲ ಅಂತ ಗೊತ್ತಾಗ್ತಿದೆ. ಹೇಗೆ ಅಂದರೆ ಅವ್ನು ಕಣ್ಮುಚ್ಚಿದ್ದಾನೆ. ಇವಾಗ ನಾನು ಕಣ್ಮುಚ್ಚಿದ್ದೀನಿ, ನಾನೇನು ನೋಡ್ತಾ ಇಲ್ಲ. ಕಣ್ಣು ಮುಚ್ಚಿದ ಮೇಲೆ ನಾನು ಏನು ಮಾಡ್ತಿದ್ದೀನಿ ಅದು ನಿನಗೆ ಗೊತ್ತು. ಸೊ ಇವಾಗ ನಾನು ಏನು ಮಾಡ್ತಿದ್ದೇನೆ ಗೊತ್ತಾಗಬೇಕಾದ್ರೆ ನೀನು ಕಣ್ಮುಚ್ಚಿ ನೋಡಬೇಕು. ಅವಾಗ ನೀನು ಕಣ್ಮುಚ್ಕೊಂಡು ನೋಡಿದ್ರೆ ನಿನ್ಗೆ ಏನಾಗ್ತಿದೆ, ಅಲ್ಲಿ ಏನಾಗ್ತಿರ್ಬೋದು? ಏನೋ ಒಂದು ಮೋಸ್ಟ್ಲಿ ಏನೋ ಒಂದು ಥಾಟ್ಸ್, ಯೋಚನೆ ಬರ್ಬೋದು. ಹಂಗೆ ಅದು ಒಂದಾದ್ಮೇಲೆ ಒಂದು ಹಂಗೆ ಬರ್ತಾ ಹೋಗ್ತದೆ. ಸೊ ಇವಾಗ ನಾನು ಕಣ್ ತೆಗೆದ್ರೆ ನಾನು ಏನು ನೋಡಕತ್ತೀನಿ? ಇವೆಲ್ಲ ಏನು ನೋಡಕ? ಭಾಳಷ್ಟು ರೂಪ ನೋಡಕ. ಹೌದು, ರೂಪ. ಇದನ್ನು ರೂಪ, ಒಂದೊಂದು ರೂಪ, ಒಂದೊಂದು ರೂಪಕ್ಕೆ ಒಂದೊಂದು ಸ್ವಭಾವ ಐತೆ. ಇದಕ್ಕೊಂದು ಸ್ವಭಾವ, ಇದಕ್ಕೊಂದು ರೂಪ, ಇದಕ್ಕೊಂದು ಸ್ವಭಾವ, ಇದಕ್ಕೊಂದು ರೂಪ. ಇವಾಗ ಕಣ್ಣು ಮುಚ್ಚಿದ ಮೇಲೆ ನಾನು ಏನು ನೋಡ್ತಿದ್ದೀನಿ ಅಂದರೆ ಆ ಯೋಚನೆ ನೋಡ್ತಿದ್ದೀನಿ. ಆ ಯೋಚನೆಗಳು ನಾನು ಒಂದ್ಸತಿ ಹೇಳ್ತಾ ಹೋದರೆ ಅದು ಏನು ಹೇಳ್ತಿದ್ದೀನೋ ಅದೇ ಇದು. ಇವಾಗ ನಾನು ಕಣ್ಣು ಮುಚ್ಚಿ ನಾನು ನಿನ್ನೆ ಅಮ್ಮಗೆ ಫೋನ್ ಮಾಡಬೇಕಾಗಿತ್ತು, ಮರ್ತು ಬಿಟ್ಟೆ, ಅವಳು 2 ಮಿಸ್ ಕಾಲ್ ನೋಡಿದೆ, ಮಾಡಬೇಕಾಗಿತ್ತು, ಫೋನ್ ಕಾಲ್ ಮಾಡಿದೆ. ನಾನು ಫೋನಲ್ಲಿ ಬಿಸಾಕಿದೆ, ಅಯ್ಯೋ ರೀಚಾರ್ಜ್ ಮಾಡಬೇಕಾಗಿತ್ತಲ್ಲ. ಇವೆಲ್ಲ ಯೋಚನೆಗಳು. ಹೌದು. ಇವೆಲ್ಲದಕ್ಕೆ ರೂಪ ಇದೆಯಲ್ಲ. ತಾಯಿಗೆ ರೂಪ ಐತೆ, ಫೋನ್ ರೂಪ ಐತೆ. ಹೌದು. ಸೊ ಅದನ್ನು ರೂಪ, ಇದನ್ನು ರೂಪ. ಸೊ ನಾನು ಕಣ್ಣು ಮುಚ್ಚಿ ನೋಡ್ತಾ ಇದ್ದೀನಿ. ಏನು ನೋಡ್ತಾ ಇದ್ದೀನಿ? ರೂಪ ನೋಡ್ತಾ ಇದ್ದೀನಿ. ಕಣ್ ತೆಗೆದು ಏನು ನೋಡಕತ್ತೀನಿ? ರೂಪನೇ ನೋಡ್ತಿದ್ಯಾ. ಸೊ ಇಲ್ಲಿ ರೂಪ ಇದೆ, ಅಲ್ಲಿ ರೂಪ ಇದೆ.
ಇಲ್ಲಿ ರೂಪ ಇದೆ, ಅಲ್ಲಿನೂ ರೂಪ ಇದೆ. ಸೊ ಎರಡು ಕಡೆ ರೂಪ ಇದೆ. ನಾನು ಏನು ನೋಡ್ತಿದ್ದೀನಿ, ಇಲ್ಲಿನೂ ನೋಡ್ತಾ ಇದ್ದೀನಿ, ಅಲ್ಲಿನೂ ನೋಡ್ತಾ ಇದ್ದೀನಿ. ಹ್ಮ್ ಅರ್ಥ ಆಯ್ತಲ್ಲ? ಅರ್ಥ ಸೊ ಇವಾಗ ನೀನು ಒಂದು ಕೆಲಸ ಮಾಡ್ತಿದ್ರೆ ನಾನು ಅದನ್ನಲ್ಲೇ ಫೋಕಸ್ ಮಾಡಿ ಅಲ್ಲೇ ಮಾಡ್ತಿದ್ದೀನಿ. ಅಲ್ಲಿ ಆ ಒಂದು ಪಾಯಿಂಟ್ ಆಫ್ ಆಕ್ಷನ್ ಅಲ್ಲಿ ಮಾಡ್ತಿರ್ತೀಯ. ಒಂದು ಗಾಡಿ ರಿಪೇರಿ ಮಾಡೋದು, ಇದ್ರೆ ಏನೋ ಸಮಥಿಂಗ್ ಟಿವಿ ರಿಪೇರಿ ಮಾಡೋದು. ಸೊ ಅದನ್ನ ನೀನು ಧ್ಯಾನ ಅಂತಿದ್ಯಾ? ಅಬ್ಸಲ್ಯೂಟ್ಲಿ ಎಸ್. ಬಿಕಾಸ್ ಯು ಆರ್ ಕಂಪ್ಲೀಟ್ಲಿ ಬಿಕಮಿಂಗ್ ಒನ್ ವಿತ್ ದಟ್. ಅದ್ರ ಜೊತೆ ನೀನು ಒಂದಾಗ್ಬಿಟ್ಟಿಯ. ಹೌದು. ನಾನು ಕಣ್ಣು ಮುಚ್ಕೊಂಡ್ಬಿಟ್ಟು ನೀನು ಹೇಳಿದ್ದೆ ಯೋಚನೆ ಮಾಡ್ತಿದ್ರೆ ಅದೇನೇನೋ ಯೋಚನೆ ಮಾಡ್ತೀನಿ. ಒಂದು ಕಡೆ ನೀನು ಸ್ಟಾಪ್ ಆಗಿಬಿಡ್ತೀಯ. ನೀನು ಒಂದು ಕಡೆ ಸ್ಟಾಪ್ ಆಗಿಬಿಡ್ತೀಯ. ನೀನು ಪೂರ್ಣ ಅಲ್ಲ. ಇವಾಗ ನಾನು ಕಣ್ಣು ಮುಚ್ಕೊಂಡು ಒಂದು ವಿಷಯನ ಇಟ್ಕೊಂಡು ಅದರ ಮೇಲೆ ನಾನು ಅದನ್ನೇ ನೋಡ್ತಿರ್ತೀನಿ. ಫಾರ್ ಎಕ್ಸಾಂಪಲು ಒಂದು ಕಾನ್ಸೆಪ್ಟ್, ಒಂದು ಮ್ಯಾಥಮೆಟಿಕ್ಸು. ಈ ಅಂಕೆ ಹೆಂಗೆ ಬಂತು, ಶೂನ್ಯ ಯಾರು ಕಂಡುಹಿಡಿದ್ರು, ಈ ಅಂಕೆಗಳು ಒಂದು ಸೇರಿದ್ರೆ ಎರಡು ಹೆಂಗೆ ಆಗ್ತಾವ, ಇದೆಲ್ಲ ನಾನು ಒಂದು ಸಬ್ಜೆಕ್ಟ್, ಒಂದು ಕಾನ್ಸೆಪ್ಟ್ ಮೇಲೆ ನಾನು ಅದರಲ್ಲೇ ಒಂದು ನಂಬರ್ಸ್ ಮೇಲೆ ನಾನು ಯೋಚನೆ ಮಾಡ್ತೀನಿ. ನಾನು ಹಿಂಗೆ ಕೂತ್ಕೊಂಡ್ಬಿಟ್ಟು ಅದನ್ನೇ ಯೋಚನೆ ಮಾಡ್ತೀನಿ. ಎಲ್ಲಿ? ಆ ಒಂದು ನಂಬರ್ಸ್ ಮೇಲೆ ಯೋಚನೆ ಮಾಡ್ತಿದ್ದೀನಿ. ಇಲ್ಲಿ ನೀನೇನು ಮಾಡ್ತಿದ್ಯಾ? ರಿಪೇರಿ ಮಾಡ್ತಿದ್ಯಾ? ಹೌದು, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಸೊ ಇದನ್ನು ಧ್ಯಾನ ಅಂತಿದ್ಯಾ? ಇದನ್ನು ಧ್ಯಾನ. ಇಲ್ಲಿನೂ ಮಾಡ್ತಾ ಇದ್ದೀನಿ, ಅಲ್ಲಿ ನೀನು ಮಾಡ್ತಾ ಇದೀಯಾ. ಅಲ್ಲಿ ನೀನು ಮಾಡ್ತಾ ಇದ್ರೆ ಒಂದಾಗ್ಬಿಟ್ಟಿಯಾ, ಇಲ್ಲಿನೂ ನಾನು ಮಾಡ್ತಾ ಇದ್ರೆ ಒಂದಾಗ್ಬಿಟ್ಟಿನಿ. ಅಲ್ಲಿ ರೂಪದ ಜೊತೆ ನೀನು ಒಂದಾಗ್ಬಿಟ್ಟಿಯಾ, ನಾನು ಇಲ್ಲಿ ಅಂಕ್ಯದ ರೂಪಗಳ ಜೊತೆ ಒಂದಾಗ್ಬಿಟ್ಟಿನಿ. ಮತ್ತೆ ಇವಾಗ ಹಂಗ ನಾವು ಆಗ್ಬೋದು ಅಂತ ಗೊತ್ತಿದ್ದು ನಾವು ಒಬ್ಬರ ಹತ್ರ ಹೋಗಿ ಕಲ್ತ್ಕೊಂತೀವಿ. ನಿನಗೆ ಇದು ಯಾವಾಗ ಮಾಡ್ತೀಯ ಅಂದರೆ, ನಿನ್ಗೆ ಯಾವಾಗ ಗೊತ್ತಿರೋದಿಲ್ಲಲ್ಲ. ಯಾವಾಗ ನಿನ್ಗೆ ಗೊತ್ತಿರೋದಿಲ್ಲ ಅವಾಗ ನೀನು ಈ ಥರ ಎಲ್ಲರೂ ಡಿಫ್ರೆಂಟ್ ಡೈರೆಕ್ಷನ್ಸ್ ಡಿಫ್ರೆಂಟ್ ಫಾಲೋ ಆಗ್ತಿರ್ತೀವಿ. ಯಾವಾಗ ನಿನ್ಗೆ ಅರ್ಥ ಆಗ್ತತೋ, ಧ್ಯಾನ ಅನ್ನೋ ಪದಕ್ಕೆ ಅರ್ಥ ಆಗ್ತತೋ, ಆವಾಗ ನೀನು ಯಾರ ಮಾತು ಕೇಳೋದಿಲ್ಲ. ಅವಾಗ ನಿನಗೆ ಏನು ನೋಡಬೇಕು, ಯಾವುದನ್ನು ಹಿಡ್ಕೋಬೇಕು, ಅದು ನಿನ್ನ ಇಷ್ಟದ ಮೇಲೆ, ಆಧಾರದ ಮೇಲೆ ಇದು ತಡೀತಾ ಹೋಗ್ತದೆ. ಸೊ ಇವಾಗ ಬೇಸಿಕ್ ಫಂಡಮೆಂಟಲು ಧ್ಯಾನ ಅಂದರೆ ಏನು? ಧ್ಯಾನ ಅಂದರೆ ಒಂದಾಗ್ಬಿಡ್ಬೋದು, ಒಂದಾಗೋದು, ಒಂದಾಗಿ ಹೋಗೋದು. ಇವಾಗ ನೀನು ಆ ಟಿ ವಿ ರಿಪೇರಿ ಏನು ಮಾಡ್ತಿದ್ಯೋ ಅದರ ಜೊತೆ ನೀನು ಒಂದಾಗಿ ಹೋಗ್ತಾ ಇದೆಯಾ. ನಾನು ನನ್ನ ಅಂಕೆಗಳು 1 2 3 0 0 1 ಇವೆರಡು ತಾಳ್ಮೇಲ 2 1 2 ಇದ್ರ ಜೊತೆ ನಾನು ಒಂದಾಗಿ ಹೋಗಾಕತ್ತೀನಿ. ಅದನ್ನು ರೂಪ, ಇದನ್ನು ರೂಪ. ಅದಕ್ಕೂ ತತ್ವ ಐತೆ, ಇದಕ್ಕೂ ತತ್ವ ಐತೆ. ಇಲ್ಲಿ ಪಾಯಿಂಟ್ ಏನಂದರೆ, ಧ್ಯಾನದಲ್ಲಿ ನೀನು ಒಂದಾಗೋಗ್ತಿದ್ಯಾ. ಅದು ಏನೇ ಇರಲಿ ಅದು ನನ್ನ ಇಂಟರ್ನಲ್ಲಿ ನಾನು ಹೋಗ್ತಿರ್ಬೋದು, ನೀನು ಎಕ್ಸ್ಟರ್ನಲ್ಲಿ ಇದು ಕ್ಲಿಯರ್ ಆಯ್ತಲ್ಲ. ಇದು ಯಾವಾಗ ಮಾಡಬಲ್ಲೆ? ನೀನು ಒಂದಾಗಿ ಮೌನವಾಗಿ ಇರೋ ಹಾಗೆ ಮಾಡಬಲ್ಲೆ. ಅಂದರೆ ಇವಾಗ ನೀನು ಟಿ ವಿ ರಿಪೇರಿ ಮಾಡ್ತಿದ್ಯಾ, ಟಿ ವಿ ರಿಪೇರಿ ಮಾಡ್ತಾ ಮಾಡ್ತಾ ಅಮ್ಮನ ಜೊತೆ ಮಾತಾಡ್ತಾ ಇನ್ನೊಂದು ಲೆಫ್ಟ್ ಹ್ಯಾಂಡಿಂದ ನೀನು ಏನೇನೋ ಇಲ್ಲ ಆಗೋದಿಲ್ಲ. ನೀನು ಮಾಡ್ಬೋದು. ಆ ಥರ ಔಟ್ಕಮ್ ಹೆಂಗಿರ್ತದೆ ಅಂದರೆ, ಆ ಕಡೆ ಈ ಕಡೆ ಸ್ಟ್ರೆಚ್ ಆಗಿರ್ತದೆ. ಇವಾಗ ನೀನು ಅಡುಗೆ ಮಾಡ್ತಿದ್ಯಾ, ಅಡುಗೆ ಮಾಡ್ತಾ ಏನಾಗ್ತಿದ್ಯಾ ಅಂದರೆ, ನೀನು ಫೋನಲ್ಲೂ ಮಾತಾಡ್ತಿದ್ಯಾ. ಯಾರ ಜೊತೆ ಮಾತಾಡ್ತಿದ್ಯಾ? ಅಮ್ಮ ಜೊತೆನೋ ಹೆಂಡತಿ ಜೊತೆನೋ ಯಾರ ಜೊತೆನೋ ಮಾಡ್ತಿದ್ಯಾ. ಅಲ್ಲಿ ಜಗಳ ಆಗ್ತಿರ್ತದೆ, ಒಂದು ಇಮೋಷನ್ ಆಗ್ತಿರ್ತದೆ. ಇನ್ ಕೇಸ್ ನೀನು ಅಲ್ಲಿ ಇಮೋಷನ್ ನಿಂದು ಆ್ಯಂಗ್ರಿ ಇದ್ದರೆ, ಇಲ್ಲಿ ಖಾರ ಜಾಸ್ತಿ ಬೀಳ್ತದೆ ಅಡುಗೆದಲ್ಲಿ. ತುಂಬ ಹ್ಯಾಪಿ ಆಗಿಬಿಟ್ರೆ ಸಕ್ಕರೆ ಜಾಸ್ತಿ ಬೀಳ್ತದೆ, ಇಲ್ಲದ್ರೆ ಉಪ್ಪು ಜಾಸ್ತಿ ಬೀಳ್ತದೆ. ಔಟ್ಕಮ್ ಏನಾಗ್ತದೆ? ಸಮಕೂರಿಸೋದಿಲ್ಲ. ಫುಡ್ಡಲ್ಲಿ ಸ್ಪಾಯ್ಲ್ ಆಗ್ತದೆ. ಔಟ್ಕಮ್ಮು ಔಟ್ಪುಟ್ಟು ಬರೋದಿಲ್ಲ. ಸೊ ಆ ಧ್ಯಾನದ ಕ್ವಾಲಿಟಿ ಔಟ್ಕಮ್ ಬರಬೇಕು ಅಂದರೆ, ಇವಾಗ ನೀನು ಟಿ ವಿ ರಿಪೇರಿ ಮಾಡ್ತಿದ್ಯಾ, ಧ್ಯಾನ ಇಟ್ಟು ಟಿ ವಿ ರಿಪೇರಿ ಮಾಡ್ತಿದ್ಯಾ, ನಾನು ಧ್ಯಾನ ಇಟ್ಟು ಯೋಚನೆ ಮಾಡ್ತಿದ್ದೀನಿ. ಈ ಔಟ್ಕಮ್ ನಿನಗೆ ಪ್ರೊಡಕ್ಟಿವ್ ಆಗಿ ಬರಬೇಕು ಅಂದರೆ ಪೂರ್ಣವಾಗಿ ನಾವು ಒಂದು ಮೌನವನ್ನು ಇಡಬೇಕಲ್ಲಿ. ಮೌನದ ಜೊತೆ ಏಕಾಂಗವಾಗಿ ಏಕಮತ್ಯಮೈಪೋಲಿ. ದಟ್ ಈಸ್ ಅದು ಆ ಕೆಲಸ. ನೀನು ಮೌನವಾಗಿ ಒಂದಾಗಿ ಹೋಗ್ಬಿಡೋದು. ಅದು ಕಾಫಿ ತಣ್ಣಗಾಯ್ತಲ್ಲ ಪಶ್ಚಿಮ. ಟಾಪಿಕ್ ಹಂಗಿದೆ ಅಲ್ಲ, ಧ್ಯಾನ ಮೌನ. ಇವಾಗ ಧ್ಯಾನ ಎಷ್ಟಿದೆ. ಇವಾಗ ಧ್ಯಾನ ಮೌನ ವಿತೌಟ್
ಸೈಲೆನ್ಸ್, ಕ್ಯಾನ್ ಐ ಗೋ ಅಂದರೆ ವಿತೌಟ್ ಸೈಲೆನ್ಸ್, ಮೌನವಾಗಿ ಇಲ್ಲದೇ ನಾನು ಧ್ಯಾನ ಮಾಡ್ಬೋದಾ? ಮಾಡ್ಬೋದು.